ಹಲೋ ಸ್ನೇಹಿತರೆ, ನಾನಿವತ್ತು ನಿಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಹಾಗೆ ರುಚಿಯಾಗಿರುವಂತಹ ಚಟ್ನಿ ಪುಡಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಹುರುಳಿಕಾಳಿದ್ದು ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ಮೊದಲಿಗೆ ಬಾಣಲಿಗೆ 1.5 ಕಪ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಹಾಕೊಂಡು ಆದಮೇಲೆ ಕೈ ಆಡಿಸ್ತಾ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಇದಕ್ಕೆ ಯಾವುದೇ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ, ಹಾಗೆ ಬೇರೆ ಏನು ಅಂದರೆ ಮಧ್ಯಮ ಉರಿಯಲ್ಲಿಟ್ಟೆ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಕೈ ಆಡಿಸ್ತಾ ಇರಬೇಕು. ಒಂದು 20 ನಿಮಿಷ ಬೇಕಾಗುತ್ತೆ ಇದನ್ನು ಹುರ್ಕೊಳ್ಳಿಕ್ಕೆ. ಇದುವೇ ಸ್ವಲ್ಪ ಜಾಸ್ತಿ ಹೊತ್ತು ಹಿಡ್ಕೊಳ್ಳೋದಿದೆ ಹುರ್ಕೊಳ್ಳಿಕ್ಕೆ. ಬೇರೆಲ್ಲ ಬೇಗ ಹುರ್ಕೊಳ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ಎಲ್ಲವನ್ನು ಕೂಡ ಹುರ್ಕೊಳ್ತಾ ಇದ್ದೇನೆ. ಇದೊಂದು 20 ನಿಮಿಷ ಆದಮೇಲೆ ನೋಡಿ ಈ ಥರ ಕೆಂಪಗೆ ಬರುತ್ತೆ, ಹಾಗೊಂದು ತುಂಬ ಚೆನ್ನಾಗಿರುವ ಪರಿಮಳ ಕೂಡ ಬರುತ್ತೆ. ಈ ಥರ ಕೆಂಪಗಾದ್ಮೇಲೆ ಇದನ್ನು ತೆಗಿಬೇಕು. ಹೀಗೆ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಆವಾಗ ತಣ್ಣಗಾಗುತ್ತಲ್ಲ, ಅದಕ್ಕೋಸ್ಕರ ಒಂದು ಪ್ಲೇಟಿಗೆ ಹಾಕಿ ಆಮೇಲೆ ಅದೇ ಬಾಣಲಿಗೆ ಒಂದು 20 ಕರಿಬೇವನ್ನು ಹಾಕ್ಕೊಳ್ತೀನಿ. ನಿಮಗೆ ಫ್ಲೇವರ್ ಇಷ್ಟ ಇತ್ತು ಅಂತಂದರೆ, ಹಾಗೆ ನಿಮಗೆ ಕರಿಬೇವಿನ ಫ್ಲೇವರ್ ತುಂಬಾ ಸಿಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಈ ಥರ ಹಾಕಿ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಳಿ. ಒಂದು 4 ನಿಮಿಷ ಹಿಡ್ಕೊಳ್ಳುತ್ತೆ. ಯಾಕಂತಂದರೆ ಅದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಹಸಿ ಆಗಿರೋದ್ರಿಂದ. ಅದಕ್ಕೋಸ್ಕರ ಒಂದು 4 ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಈ ಥರ ಹುರ್ಕೊಂಡಾದ್ಮೇಲೆ ನಾವೇನು ಹುರುಳಿಕಾಳನ್ನು ಹಾಕಿರ್ತೀವಲ್ಲ ಅದೇ ಪ್ಲೇಟಿಗೆ ಅದನ್ನು ಹಾಕಿಡಿ. ಆಮೇಲೆ ಬಾಣಲಿಗೆ 1 ಚಮಚದಷ್ಟು ಎಣ್ಣೆ, ಆಮೇಲೆ ಒಂದು 6 ಕೆಂಪು ಮೆಣಸು ಹಾಕಿ ಹುರ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಬೇಕು ಅಂತಂದರೆ ಇನ್ನೊಂದು 2 ಎಕ್ಸ್ಟ್ರಾ ಕೂಡ ಹಾಕ್ಕೊಳ್ಬೋದು ಕೆಂಪು ಮೆಣಸು. ಈ ಥರ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಈ ಥರ ಹುರ್ಕೊಂಡು ಅದೇ ಅಂದರೆ ಹುರುಳಿಕಾಳನ್ನು ಹಾಕಿರುವ ಪ್ಲೇಟಿಗೆ ನಾನಿಲ್ಲಿ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿ ಇದನ್ನು ಕೂಡ ಹಾಗೆ ಕಂದು ಬಣ್ಣ ಬರೋ ತನಕ ಇದನ್ನು ಹುರ್ಕೊಳ್ತಾ ಇದ್ದೇನೆ. ಅಂದರೆ ಅದರಲ್ಲಿರುವ ಹಸಿ ಏನಿರುತ್ತಲ್ಲ ತೆಂಗಿನಕಾಯಿ, ಅದು ಹಾಗೆ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರುತ್ತೆ, ಅದೆಲ್ಲ ಹೋಗೋ ತನಕ ಹುರ್ಕೊಳ್ತೇನೆ. ಒಂದು 2ರಿಂದ ಒಂದು 3 ನಿಮಿಷ ಬೇಕಾಗುತ್ತೆ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಇಂಗು, ನಾನಿಲ್ಲಿ ಗಟ್ಟಿ ಹಿಂಗು ಹಾಕಿದ್ದೇನೆ, ನೀವು ಪುಡಿ ಇಂಗು ಕೂಡ ಹಾಕ್ಕೊಳ್ಬೋದು. ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇಂಗು ಬಿಸಿ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅದನ್ನು ಹಾಕಿ ಸ್ಟವ್ ಆಫ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಬೆಚ್ಚಗಾಗಲಿ ಅಂತ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಆದಮೇಲೆ ನಾವು ಹುರುಳಿಕಾಳನ್ನು ಎಲ್ಲವನ್ನು ಅಂದರೆ ಹುರಿದಿರುವಂತಹ ಐಟಮ್ ಎಲ್ಲ ಹಾಕಿರ್ತೀವಲ್ಲ ಅದೇ ಪ್ಲೇಟಿಗೆ ನಾವು ಕಾಯಿ ತುರಿನ ಹಾಕಿ ಒಂದ್ಸಲ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ತುಂಬ ತಣ್ಣಗೆ ಕೂಡ ಆಗುತ್ತೆ, ಹಾಗೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಈ ಥರ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಎಲ್ಲ ಅಂದರೆ ಹುರಿದಿರುವಂತಹ ಎಲ್ಲ ಐಟಮ್ ಕೂಡ ಹಾಕ್ಕೊಳ್ಬೇಕು. ಈ ಥರ ಗ್ರೈಂಡ್ ಮಾಡುವಾಗ ಮಿಕ್ಸರ್ ಜಾರ್ ಏನು ತಗೊಳ್ತೀವಲ್ಲ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ತುಂಬ ದಿವಸ ಈ ಚಟ್ನಿ ಪುಡಿನ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಚಟ್ನಿ ಪುಡಿ ಎಲ್ಲ ಮಾಡುವಾಗ ಯಾವುದೇ ನೀರಿನ ಅಂಶ ಜಾರಲ್ಲಿ ಇರಬಾರ್ದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ನೀವು ಬೆಲ್ಲ ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಥರ ಮಾಡಿ ಪುಡಿ ಆಗೋ ತನಕ ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಅಂದರೆ ಪೌಡರ್ ಟೆಕ್ಸ್ಚರಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ನೀರು ಆಮೇಲೆ ಎಣ್ಣೆ ಏನನ್ನು ಕೂಡ ಸೇರಿಸ್ತಾ ಇಲ್ಲ, ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಗ್ರೈಂಡ್ ಮಾಡಿದರೆ ರುಚಿಯಾಗಿರುವಂತಹ ಹಾಗೆ ಈಸಿಯಾಗಿ ಮಾಡುವಂತಹ ಹುರುಳಿಕಾಳಿನ ಚಟ್ನಿ ಪುಡಿ ರೆಡಿ ಆಯಿತು. ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ 1 ತಿಂಗಳ ತನಕ ಸ್ಟೋರ್ ಮಾಡಿಟ್ಕೋಬೋದು. ಹಾಗೆ ಇಡ್ಲಿ ಪುಡಿ ಅಥವಾ ದೋಸೆ ಅಥವಾ ನೀವು ರೈಸಿಗೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಸೆಕ್ಷನ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.